ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿ ಒಂದು ವಿಶೇಷವಾದ ಜೋಡಿಯಿದೆ. ಒಂದು ಕಡೆ ಜ್ಞಾನದ ಗಂಗೆ ಹರಿದರೆ ಇನ್ನೊಂದು ಕಡೆ ವ್ಯಾಪಾರದ ಭರಾಟೆ. ಹೌದು, ನಾವು ಮಾತಾಡ್ತಿರೋದು ಧಾರವಾಡ ಮತ್ತು ಹುಬ್ಬಳ್ಳಿಯ ಬಗ್ಗೆ. ಈ ಎರಡು ಶಕ್ತಿಶಾಲಿ ನಗರಗಳು ಒಂದಾದ ಕಥೆ ನಿಜಕ್ಕೂ ಕುತೂಹಲಕಾರಿ. ಬನ್ನಿ, ಆ ಕಥೆಯನ್ನೇ ಇಂದು ನೋಡೋಣ. ನೋಡಿ, ಧಾರವಾಡ ಜ್ಞಾನದ ಸಂಕೇತ ಆದ್ರೆ ಹುಬ್ಬಳ್ಳಿ ವಾಣಿಜ್ಯದ ಪ್ರತೀಕ. ಅಂದ್ರೆ ಒಂದು ಮೆದುಳು ಇನ್ನೊಂದು ಹೃದಯ ಇದ್ದ ಹಾಗೆ. ಆದ್ರೆ ಇಷ್ಟೊಂದು ವಿಭಿನ್ನವಾಗಿರೋ ಇವೆರಡೂ ಒಂದಾಗಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾದ್ರೆ ನಾವು ಈ ಅವಳಿ ನಗರಗಳ ಇತಿಹಾಸದ ಪುಟಗಳನ್ನ ತಿರುವಿ ಹಾಕ್ಲೇಬೇಕು. ಸರಿ, ಹಾಗಿದ್ರೆ ನಮ್ಮ ಪಯಣವನ್ನ ಮೊದಲು ಕರ್ನಾಟಕದ ವಿದ್ಯಾಕಾಶಿ ಅಂತಾನೆ ಫೇಮಸ್ ಆಗಿರೋ ಧಾರವಾಡದಿಂದ ಶುರು ಮಾಡೋಣ. ಧಾರವಾಡ ಅನ್ನೋ ಹೆಸರಲ್ಲೇ ಒಂದು ಇಡೀ ಕಥೆ ಇದೆ ಗೊತ್ತಾ? ಇದರ ಮೂಲ ಧಾರವಾಡ ಅಂತ. ಅಂದ್ರೆ ಹಿಂದಿನ ಕಾಲದಲ್ಲಿ ದೀರ್ಘ ಪ್ರಯಾಣ ಮಾಡುವಾಗ ದಾರಿ ಮಧ್ಯೆ ಸಿಗೋ ಒಂದು ವಿಶ್ರಾಂತಿ ತಾಣ ಅಂತ. ಈ ಹೆಸರೇ ಹೇಳುತ್ತೆ ಈ ನಗರ ಎಷ್ಟು ಪ್ರಾಚೀನವಾಗಿರಬಹುದೆಂದು. ಧಾರವಾಡದ ಇತಿಹಾಸ ಅಂದ್ರೆ ಅದು ದೊಡ್ಡ ದೊಡ್ಡ ರಾಜವಂಶಗಳು ಬಂದು ಹೋದ ಒಂದು ದೊಡ್ಡ ವೇದಿಕೆ ಇದ್ದ ಹಾಗೆ. ಚಾಲುಕ್ಯರಿಂದ ಹಿಡಿದು ವಿಜಯನಗರದವರೆಗೆ, ಆದಿಲ್ ಶಾಹಿಗಳಿಂದ ಬ್ರಿಟಿಷರವರೆಗೆ ಪ್ರತಿಯೊಬ್ಬರೂ ತಮ್ಮದೇ ಆದ ಹೆಜ್ಜೆಗುರುತನ್ನ ಇಲ್ಲಿ ಬಿಟ್ಟು ಹೋಗಿದಾರ. ಅದಕ್ಕೆ ಸಾಕ್ಷಿ ವಿಜಯನಗರ ಕಾಲದ ಕೋಟೆ ಇವತ್ತಿಗೂ ಗತವೈಭವವನ್ನ ಸಾರುತ್ತಾ ನಿಂತಿದೆ. ಎಷ್ಟೇ ರಾಜರುಗಳು ಬಂದು ಹೋಗಲಿ, ಧಾರವಾಡದ ಅಸಲಿ ಗುರುತು ಮಾತ್ರ ಬದಲಾಗಲೇ ಇಲ್ಲ. ಅದುವೇ ಕರ್ನಾಟಕದ ವಿದ್ಯಾಕಾಶಿ. ಇದು ಕೇವಲ ಒಂದು ಬಿರುದು ಅಷ್ಟೇ ಅಲ್ಲ, ಇದು ಜ್ಞಾನ ಮತ್ತು ಸಂಸ್ಕೃತಿಯ ಜೀವಂತಿಕೆ. ಹಾಗಿದ್ರೆ ಈ ವಿದ್ಯಾಕಾಶಿ ಅನ್ನೋ ದೊಡ್ಡ ಹೆಸರಿಗೆ ಅಡಿಪಾಯ ಹಾಕಿದ್ಯಾವುದು? ಬೇರೇನೂ ಅಲ್ಲ, ಇಲ್ಲಿರೋ ಶೈಕ್ಷಣಿಕ ಸಂಸ್ಥೆಗಳು. 1949ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಲಾ ಮತ್ತು ಆರ್ಟ್ಸ್ ಕಾಲೇಜುಗಳು, ಇವೆಲ್ಲವೂ ಸೇರಿ ಧಾರವಾಡವನ್ನ ಜ್ಞಾನದ ಕೇಂದ್ರವಾಗಿ ರೂಪಿಸಿದ್ವು. ಸರಿ, ಈಗ ಧಾರವಾಡದಿಂದ ಒಂದು ಸಣ್ಣ ಪ್ರಯಾಣ ಮಾಡೋಣ. ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಸಂಪೂರ್ಣವಾಗಿ ಬೇರೆಯೇ ಆದ ಒಂದು ಪ್ರಪಂಚ ಇದೆ. ಅದೇ ನಮ್ಮ ಹುಬ್ಬಳ್ಳಿ. ಹುಬ್ಬಳ್ಳಿ ಅಂದ್ರೆ ತಕ್ಷಣ ನೆನ್ಪಾಗೋದು ವ್ಯಾಪಾರ, ಗಡಿಬಿಡಿ ಅಲ್ವಾ? ಆದ್ರೆ ಅದರ ಮೂಲ ಹೆಸರು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಹೂಬಳ್ಳಿ ಅಂದ್ರೆ ಹೂಗಳ ನಗರ ಅಂತ. ಅದರ ವ್ಯಾಪಾರದ ಗದ್ದಲದ ಹಿಂದೆ ಎಂಥ ಕಾವ್ಯಾತ್ಮಕ ಸೌಂದರ್ಯ ಅಡಗಿದೆ ನೋಡಿ. ಹುಬ್ಬಳ್ಳಿಯ ರಕ್ತದಲ್ಲೇ ವ್ಯಾಪಾರ ಬೆರೆದ್ಹೋಗಿದೆ. ಇದು ನಿನ್ನೆ ಮೊನ್ನೆಯ ಕಥೆಯಲ್ಲ ನೋಡಿ. 12ನೇ ಶತಮಾನದಿಂದಲೇ ಇದೊಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಬೆಳೀತಾ ಬಂದಿದೆ. ಅದು ವಿಜಯನಗರದ ಕಾಲ ಇರ್ಲಿ ಅಥವಾ ಬ್ರಿಟಿಷರ ಕಾಲವೇ ಇರ್ಲಿ. ಬ್ರಿಟಿಷರು ಬಂದ್ಮೇಲೆ ಹುಬ್ಬಳ್ಳಿಯ ಅದೃಷ್ಟವೇ ಬದಲಾಯಿತು ಅಂತ ಹೇಳ್ಬೋದು. ಅವರು ಸ್ಥಾಪನೆ ಮಾಡಿದ ರೈಲ್ವೆ ವಿಭಾಗ ಇದೆಯಲ್ಲ, ಅದು ಇವತ್ತಿಗೂ ಈ ನಗರದ ಆರ್ಥಿಕತೆಯ ಜೀವನಾಡಿ. ಅಷ್ಟೇ ಅಲ್ಲ, ನೈಋತ್ಯ ರೈಲ್ವೆ ವಲಯದ ಹೆಡ್ ಕ್ವಾರ್ಟರ್ಸು ಇಲ್ಲೇ ಇರೋದು ಅದರ ಪ್ರಾಮುಖ್ಯತೆಗೆ ದೊಡ್ಡ ಸಾಕ್ಷಿ. ಇಲ್ಲಿವರೆಗೂ ನಾವು ಎರಡು ಬೇರೆ ಬೇರೆ ಕಥೆಗಳನ್ನ ಕೇಳ್ತಾ ಇದ್ರಿ ಅಲ್ವಾ? ಜ್ಞಾನದ ಕಥೆ, ವ್ಯಾಪಾರದ ಕಥೆ. ಆದ್ರೆ ಈಗ ಈ ಎರಡೂ ದಾರಿಗಳು ಒಂದಾಗೋ ಸಮಯ ಬಂತು. ಇದು ಈ ಜೋಡಿ ನಗರಗಳ ಚರಿತ್ರೆಯಲ್ಲೇ ಒಂದು ಐತಿಹಾಸಿಕ ತಿರುವು. ಆ ವರ್ಷ 1962. ಹೌದು, ಇದೇ ವರ್ಷದಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಅಧಿಕೃತವಾಗಿ ಒಂದಾದ್ವು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ HDMC ಹುಟ್ಕೊಂಡಿತ್ತು ಇದೇ ವರ್ಷ. ಅಂದಿನಿಂದ ಇವುಗಳು ಕೇವಲ ಅಕ್ಕಪಕ್ಕದ ಊರುಗಳೆಲ್ಲ ಅಧಿಕೃತವಾಗಿ ಅವಳಿ ನಗರಗಳು. ಹಾಗಿದ್ರೆ ಈ ಜೋಡಿ ಒಂದಾದ್ಮೇಲೆ ಏನಾಯ್ತು? ಫಲಿತಾಂಶ ನಮ್ಮ ಕಣ್ಮುಂದೆ ಇದೆ. ಇವತ್ತು ಬೆಂಗಳೂರು ಬಿಟ್ರೆ ಕರ್ನಾಟಕದ 2ನೇ ಅತಿದೊಡ್ಡ ನಗರ ಪ್ರದೇಶವೇ ಹುಬ್ಬಳ್ಳಿ ಧಾರವಾಡ. ಇದು ಈ ಐತಿಹಾಸಿಕ ನಿರ್ಧಾರದ ಯಶಸ್ಸಿನ ಕತೆ. ಸರಿ, ಇತಿಹಾಸವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಇವತ್ತಿನ ಹುಬ್ಬಳ್ಳಿ ಧಾರವಾಡ ಹೇಗಿದೆ ಅಂತ ನೋಡೋಣ ಬನ್ನಿ. ಇದೊಂದು ನಿಜವಾದ ಮಾಡರ್ನ್ ಪವರ್ ಹೌಸ್. ಇಲ್ಲಿ ಯಾವೆಲ್ಲ ಇಂಡಸ್ಟ್ರಿಗಳು ಬೇರೂರಿವೆ ಗೊತ್ತಾ? ಟೆಕ್ಸ್ಟೈಲ್ನಿಂದ ಹಿಡಿದು ಆಟೋಮೊಬೈಲ್ವರೆಗೂ, ಮಷೀನ್ ಟೂಲ್ಸ್, ಹೀಗೆ ಹಲವಾರು ಕೈಗಾರಿಕೆಗಳು ಇಲ್ಲಿನ ಆರ್ಥಿಕತೆಗೆ ಶಕ್ತಿ ತುಂಬಿವೆ. ಅಷ್ಟೇ ಅಲ್ಲ, ಇನ್ಫೋಸಿಸ್ ಮತ್ತು ಟಾಟಾ ಮೋಟಾರ್ಸ್ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಇಲ್ಲಿ ತಮ್ಮ ಮನೆ ಮಾಡಿವೆ. ಬರೀ ಬಿಸ್ನೆಸ್ ಅಷ್ಟೇ ಅಲ್ಲ, ಈ ಮಣ್ಣು ಅತ್ಯಂತ ಶ್ರೇಷ್ಠ ಕಲಾವಿದರನ್ನ, ಸಾಹಿತಿಗಳನ್ನ ಕೊಟ್ಟಿದೆ. ಭಾರತರತ್ನ ಪಂಡಿತ್ ಭೀಮ್ಸೇನ್ ಜೋಶಿ, ವರಕವಿ ದರಾ ಬೇಂದ್ರೆ, ಗಿರೀಶ್ ಕಾರ್ನಾಡ್ರಂತಹ ದಿಗ್ಗಜರೆಲ್ಲ ಇದೇ ನೆಲದವರು. ಇದು ಈ ನಗರಗಳ ಸಾಂಸ್ಕೃತಿಕ ಶ್ರೀಮಂತಿಕೆ. ಈ ನಗರಗಳ ಕಥೆ ಇನ್ನೂ ಮುಗಿದಿಲ್ಲ. ಇದು ಸದಾ ಬೆಳೀತಾನೇ ಇದೆ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್, ಎಲೆಕ್ಟ್ರಿಕ್ ಬಸ್ಸುಗಳು, ನಗರ ರೈಲು ಯೋಜನೆಗಳು, ಹೀಗೆ ಭವಿಷ್ಯದತ್ತ ದಾಪುಗಾಲು ಇಡ್ತಿದೆ. ಜ್ಞಾನ ಮತ್ತು ವಾಣಿಜ್ಯ, ಈ ಎರಡೂ ಶಕ್ತಿಗಳು ಜೊತೆಗೂಡಿದಾಗ ಈ ಜೋಡಿ ನಗರಗಳ ಭವಿಷ್ಯ ಇನ್ನೂ ಎಲ್ಲಿಯವರೆಗೆ ಸಾಗಬಹುದು? ಇದೊಂದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಅಲ್ವಾ?
ಮುಂದಿನ ಅಧ್ಯಾಯ ಹೇಗಿರಲಿದೆ ಎಂಬುದನ್ನು ಕಾದು ನೋಡೋಣ.